ಯಾವ ತನಿಖೆ ನಡೆಸ್ತಾ ಇದ್ದೀರಿ? ಯಾವ ತನಿಖೆಗೆ ಆದೇಶ ಮಾಡಿದಿರಿ ಮುಖ್ಯಮಂತ್ರಿ? ನಾನು ಹೇಳಿದಿರಲ್ಲ ವಿಧಾನಸೌಧಕ್ಕೆ ಬರಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇನೆ. ಈಗ ಲೋಕಸಭೆಗೆ ಹೋಗ್ಬೇಕೋ ಇಲ್ಲ ಇಲ್ಲೇ ಉಳ್ಕೋಬೇಕು ಅಂತೇಳಿ ಚಾಲೆಂಜ್ ಮಾಡೋರು ನನಗೆ. ಎದುರು ಹೋಗ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಯಾವನ್ ತಪ್ಪು ಮಾಡಿದ್ರು ಇವತ್ತು ನಮ್ಮ ಜೀವನದಲ್ಲಿ ತಪ್ಪು ಮಾಡಿದವನಿಗೆ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಅಷ್ಟೇ, ಇಲ್ಲದೆ ಇದ್ದಾಗಲೂ ಅಷ್ಟೇ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗಿಲ್ಲ. ಇದು ಈ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು. ಇಲ್ಲಿ ಪಾಪ ಈಗ ಅದು ಸರಿ ನಮ್ಮ ಇನ್ನೊಂದು ಪೇಪರ್ ಇನ್ನೊಂದೆಲ್ಲ ಪೇಪರ್ ಇರುತ್ತೆ ಇಲ್ಲ SIT ಇರಲಿ ಅದೆಂದು ನಮ್ಮ ಹಾಸನ ಜಿಲ್ಲಾಧಿಕಾರಿ ಅವ್ರ ಮುಂದೆ ಹೋದ್ರಲ್ಲ ಕೆಲವರು ಸಂಘಟನೆಗಳು ಅಂತ. ಪಾಪ ಏನು ಹಾಸನ ಜಿಲ್ಲಾಧಿಕಾರಿ ಅದೇನೋ ಶಿಶುಪಾಲ ಕೃಷ್ಣ ಎಲ್ಲರ ಕತೆ ಹೇಳಿದ್ದಾರೆ. ನಿಮ್ಮ ಕತೆ ಕೋಲಾರದಲ್ಲಿ ನಿನ್ನ ಗಂಡ ನೀವು ಏನು ಮಾಡಿದ್ರಿ ಅದು ಗೊತ್ತಿದೆ ನನಗೆ. ಅದು ಬೇಡ, ಅದಕ್ಕೆ ಸಬ್ಜೆಕ್ಟ್ ಬೇಡ ನನಗೆ. ನಾನು ಆ ಜಿಲ್ಲಾಧಿಕಾರಿಗೆ ಈಗ ಕೇಳ್ತೀನಿ, ನಿಮ್ಮ ಸಹಾಯವಾಣಿ ಓಪನ್ ಮಾಡಿದ್ದೀರಾ? ನಿಮ್ಮ SP ಇಬ್ಬರು ನೀವು ಹೆಣ್ಮಕ್ಳೇ. ನಿಮ್ಮ ಸಹಾಯವಾಣಿಗೆ 2700 2800 ಅಂತಲ್ಲ ಆಗಿರೋದು ಪ್ರಕರಣ, ಇದು ಹೆಣ್ಮಕ್ಳ ಮೇಲೆ. ಈ ಕ್ಷಣದವರೆಗೆ ನಿಮ್ಮ ಮುಂದೆ ಸಹಾಯವಾಣಿಗೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಈಗ ಅದೆಂಥದ್ದು ಅದಿರಲಿ. ಈಗ ಸಹಾಯವಾಣಿ ಕತೆ ಹೇಳ್ತಾವ್ರಲ್ಲ, ಈ ಜಿಲ್ಲಾಧಿಕಾರಿ ಸಹಾಯವಾಣಿ ಓಪನ್ ಮಾಡೋದು ಯಾವತ್ತು? SP ಇವರಿಬ್ಬರು ಎಷ್ಟು ಜನದ ಕೈಲಿ ಅರ್ಜಿ ತಗೊಂಡ್ರು? ಇದೆಯಾ ನಿಮ್ಮ ಹತ್ರ? ಇದೆಂಥದ್ದು ನಮ್ಮ ರಾಹುಲ್ ಗಾಂಧಿ ಅವ್ರ ಉದಾಹರಣಪ್ಪ, ಮಹಾನ್ ಬಾಬು. ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇಲ್ಲಿ ಪ್ರಜ್ವಲ್ ಪ್ರಕರಣದಲ್ಲಿ 16 ವರ್ಷದ ಕೆಳಗಿನ ಅಪ್ರಾಪ್ತೆಯರು ಸಂತ್ರಸ್ತರಿದ್ದಾರೆ. ಪ್ರಜ್ವಲ್ ಕುರಿತು ಮೊದಲೇ ಮಾಹಿತಿ ಇದ್ದರೂ ಆತ ದೇಶದಿಂದ ಪರಾರಿಯಾಗುವಂತೆ ತಡೆಯದ ಕೇಂದ್ರ ಗೃಹ ಸಚಿವ ಅಂತ ರಾಹುಲ್ ಗಾಂಧಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದೀರಿ ನಿಮ್ಮ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಬೇಡ ರಾಹುಲ್ ಗಾಂಧಿ ಆಗಬೇಕು ಅಂತ ಹೇಳಿದ್ರು ನೀವೇ ಅಲ್ವೇ? 16 ವರ್ಷದ ಕೆಳಗಿನ ಅಪ್ರಾಪ್ತರು ಸಂತ್ರಸ್ತರಿದ್ದಾರೆ ಅಂತೇಳಿ ನಿಮ್ಮ ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟಿದ್ದಾರಲ್ಲ, ಯಾವ ಆಧಾರದ ಮೇಲೆ ನಿಮ್ಮ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ? ತನಿಖೆ ಕರೆದ್ರ ರಾಹುಲ್ ಗಾಂಧಿನ? ಇಲ್ಲಿವರೆಗೆ 16 ವರ್ಷದ ಹೆಣ್ಮಕ್ಳು ಪೋಸ್ಕೋ ಕೇಸ್ ಹಾಕಿದ್ರೆ ಅಜೀವ ಪರ್ಯಂತ ಜೈಲಿಗೆ ಕಳಿಸ್ಬೋದು, ನಡೆಸ್ತಾ ಇದ್ದಾರಲ್ಲ, ಹುಡುಕ್ತಾ ಇದ್ದೀರಿ 16 ವರ್ಷದ ಗೊತ್ತು ನನಗೆ. ಅದು ನನಗೆ ಮಾಹಿತಿ ಕೊಟ್ಟಿದ್ದಾರೆ. 16 ವರ್ಷದ ಹೆಣ್ಮಕ್ಳನ್ನ ಯಾರನ್ನಾದರೂ ಹುಡುಕಿ ಪೋಸ್ಕೋ ಕೇಸ್ ಹಾಕಬೇಕು ಅಂತ ಹೇಳಿ ಹೊರಟಿದ್ದೀರಪ್ಪ. ಇಲ್ಲಿ ಹೇಳಿದ್ರು 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ. ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ. ಯಾವನಪ್ಪ ಅವ್ರಿಗೆ SIT ಮುಖ್ಯಸ್ಥ DK ಸಿಂಗ್ ಯಾಕಪ್ಪ ಕರೆದಿಲ್ಲ ಇನ್ನು ಇವ್ರನ್ನ ರಾಹುಲ್ ಗಾಂಧಿನ? ಸ್ಪೆಸಿಫಿಕ್ ಆಗಿ ಚಾರ್ಜ್ ಮಾಡ್ತಾವ್ರೆ. ಅವ್ರ ಹತ್ರ ಕಂಪ್ಲೇಂಟ್ ತಗೋಬೇಕಲ್ಲ ಈಗ ನೀವು. ಯಾಕೆ ಇನ್ನೂ ಬಿಟ್ಟಿದ್ದೀರಿ ರಾಹುಲ್ ಗಾಂಧಿನ? ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅವ್ರು. ಇಲ್ಲಿ ಅವರೇ ಹೇಳ್ತಾರೆ ಏನು ಕೈ ಎತ್ಕೊಂಡು ಬೇರೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವಿರಾವೇಶದಲ್ಲಿ ಮುಗಿಸ್ಬಿಟ್ಟು ನರೇಂದ್ರ ಮೋದಿ ಹೇಳ್ತಾನ. ಇವತ್ತು ನರೇಂದ್ರ ಮೋದಿನ ಅಮಿತ್ ಶಾನ ಈ ಪ್ರಕರಣದಲ್ಲಿ ನೀವು ಹೇಳಿ ತಂದಿದ್ದು ಪಾಪ ಈ ಅವೆಂಥವು ನಿಮ್ಮ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಯ್ತದೋ ಇಲ್ವೋ, ಈ ಪೆನ್ ಡ್ರೈವ್ನ ಇಟ್ಕೊಂಡು ಇವತ್ತು ದೇಶದಲ್ಲಿ ಮತ ಪಡೆಯಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಎಂಥದ್ದು ಸಿಂಗಪುರ್ ಚಾನಲಲ್ಲೂ ಫಾರ್ಮರ್ ಚೀಫ್ ಪ್ರೈಮ್ ಮಿನಿಸ್ಟರ್, ಫಾರ್ಮರ್ ಚೀಫ್ ಮಿನಿಸ್ಟರ್ ಗ್ರ್ಯಾಂಡ್ ಸನ್ ಏನೆಲ್ಲ ತೋರಿಸ್ಕೊಂಡು ಕೂತಿದ್ದೀರಿ. ತೋರಿಸ್ಕೊಂಡ್ರಿ 2900 ಕೇಸು ಅಂತೀರಿ ಹೆಣ್ಮಕ್ಳ ಮೇಲೆ ಆಗಿರೋದು. ಇಲ್ಲಿವರೆಗೆ ಎಷ್ಟು ಜನ ಕೊಟ್ಟರು ಪಾಪ ಒದಾಡ್ತಾ ಇದ್ದೀರಿ. ಏನೋ ನೆನ್ನೆ 4ನೇ ಕೇಸೇನೋ ಹುಡ್ಕೊಂಡು ಬಂದಿದ್ದೀರಂತೆ ಹೇಳ್ತಾ ಇದ್ದಾರೆ ಟಿವಿಲಿ 4ನೇ ಕೇಸು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.